ಮೇಡಮ್ ಅವ್ರಿಗೆ ಪಿಜ್ಜಾ ತರ್ಸ್ಕೊಂತೀನಿ ಮೂವತ್ತೊಲಕತ್ರ ಏನು ಬೇಕಾಗಿಲ್ಲ ಎದಕ್ಕೆ ಹಂಗೋ ಹಿಂಗೋ ಅಂತ ಮಾಡಕತ್ತಾರ. ಅವ್ರಿಗೆ ಯಾವಾಗ ತಿನ್ಬೇಕು ಅನ್ನಿಸ್ತದ ಅವತ್ತು ನಿಂತು ಬಿಡ್ತಾರೆ ಗೈಸ್. ಯಾರ ಮಾತು ಏನು ಕೇಳಲ್ಲ ಅವರು. ತಿನ್ಬೇಕು ಅನ್ನಿಸ್ತು ಮುಗಿಯಿತು. ಇಷ್ಟೊಂದು ಪಿಜ್ಜಾಗಳು ತರಿಸಿ ಇಷ್ಟೊಂದು ಅಂದರೆ ತಿಂದ್ರೆ ಮೈಕನಾಗಿ ತಿನ್ಬೇಕಲ್ಲ ಅನಿಸಲ್ಲ ಅಂತ ಹೇಳಿದ್ರೆ. ಮಸ್ತ್ ಗೈಸ್ ಅಂದ್ರೆ ತಿನ್ನಕತ್ತಾನೆ ಇವಾಗ ಸಮಾಧಾನ. ಪಿಜ್ಜಾ ತೃಪ್ತಿ ಅವ್ರಿಗೆ ಊಟಕ್ಕೆ ಎದ್ದಾಳೆಲ್ಲಕತ್ತೀನಿ. ಅವ್ರು ಅದಾರಲ್ಲ ಇನ್ನ ಹಸು ಇಲ್ಲ ಬೇಡ ಅನ್ನಕತ್ತಾರ. ಊಟ ಮಾಡ್ಬೇಕಂದ್ರೆ ಹಸು ಬೇಕು, ಹಸು ಅನ್ನೋದಿಲ್ಲ. ನಿನಗೆ ಯಾವ ಹೆಲ್ದಿ ಇರ್ತಾವಲ್ಲ ಅವು ಹೋಗಲ್ಲ ನಾವು. ಓನ್ಲಿ ಅನ್ಹೆಲ್ದಿ ಫುಡ್. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನೀವು ನೋಡ್ತಾ ಇದ್ದೀರಾ ಕ್ರೇಜಿ ಇನ್ಸಾನ್. ಗೈಸ್ ಇವತ್ತಿನ ದಿನ ಶುರು ಮಾಡ್ತಾ ಇರೋದೇ ಮತ್ತೆ ಇವ್ರ ಜೊತೆ ಮಧ್ಯಾಹ್ನ ಊಟದ ಜೊತೆ. ಹೌದು ಗೈಸ್, ಮಧ್ಯಾಹ್ನ ಊಟ ಮಾಡಬೇಕು. ಇವಾಗ ಶುರು ಮಾಡ್ತಾ ಇದೀವಿ. ಇವತ್ತ ಮತ್ತು ನಮ್ಮ ಮನೆಗೆ ಫೈನಲಿ ಕರ್ಟನ್ ಹಾಕ್ದಿವಿ ನೋಡ್ರಿ. ಕರ್ಟನ್ ತಂದಿಟ್ಟೆ ಒಂದು ತಿಂಗಳಾಗಿತ್ತು ತಂದಿಟ್ಟೆ, ತರಿಸಿ 1 ತಿಂಗಳಾಗಿತ್ತು. ಮ್ಯಾಗಿನ ಪೈಪ್ ಇರಲಿಲ್ಲ. ಸೊ ಇವಾಗ ಬಂದು ಕರ್ಟನ್ ಹಾಕಿಬಿಟ್ವಿ. ಇಲ್ಲಿ ನೋಡಿದ್ರೆ ಚಾದರ ಹೆಂಗೆ ಹಾಕಿದ್ವಿ, ಇಲ್ಲೊಂದು ಚಾದರ ಅಲ್ಲೊಂದು ಬೆಡ್ಶೀಟ ಇಲ್ಲೊಂದು ಬೆಡ್ಶೀಟ್ ಹೆಂಗೆ ಹಾಕಿದ್ವಿ ನೋಡಿದ್ರಲ್ಲ. ಇವಾಗ ಹೆಂಗೆ ಕಾಣ್ತಾ ಇದೆ ನೋಡಿರಿ, ಕಾಮೆಂಟ್ ಮಾಡಿರಿ. ಯಾವ ಥರ ಕಾಣ್ತಾ ಇದೆ ಅನ್ನೋದು ಕಾಮೆಂಟ್ ಮಾಡಿರಿ ಗೈಸ್. ಇವತ್ತಿನ ಸ್ಪೆಷಲ್ ಊಟಕ್ಕೆ ಏನು ಮಾಡ್ಯಾರಪ್ಪ ನಮ್ಮ ಮೇಡಮ್ ಅವರು ಅಂತ ನೋಡ್ಬೇಕಂದ್ರೆ ಏನು ಮಾಡಿರಿ, ಸ್ವಲ್ಪ ನಿಮ್ಮ ಮುಸುಡಿಯಿಂದನೇ ಹೇಳ್ಬಿಡ್ತೀರಿ. ಪಾಲಕ್ ಸಾಂಬಾರ್, ಬಿಸಿ ರೊಟ್ಟಿ, ರೈಸ್, ಆಲೂಗಡ್ಡೆ ಫ್ರೈ. ಇದೆ ನಮ್ಮ ಕ್ರೇಜಿ ಅವ್ರ ಮಗ. ಮಾವಿನಕಾಯಿ ಜಿರಿಗಿನ ಹಾಕಿದ್ದೀನ. ಎಸ್ ಬಾಸ್, ಇವಾಗ ಮಾವಿನಕಾಯಿ ಸೀಸನ್ ಅಲ್ಲ. ಸೊ ಅದ್ರ ಸಲುವಾಗಿ ತಳಗೆ ಮಾವಿನಕಾಯಿ ತೊಗೊಂಬಂದಿದ್ವಿ ನಿನ್ನೆ ಸಂತಿ ಮಾಡೋ ಟೈಮ್ದಾಗ. ಸೊ ಹಂಗೆ ಆಯ್ತಲ್ಲ ಶಿಸ್ತೊಂದು ಸ್ವಲ್ಪ ಅದರದ್ದೇ ಒಂದಿಷ್ಟು ಅವ್ರು ಅದಲ್ಲ ಖಾರ ಉಪ್ಪು ಹೊಡೆದು ಕೊಡೋದು ತಿಂತೀನಿ ಅವರು. ಆ ಥರ ತಿಂದ್ರೆ ಅದು ಸುಮ್ಮನೆ ಕೆಮ್ಮಿಸ್ತದೆ ವಾಪಸ್. ಅದು ಬೇಡಪ್ಪ ಅಂತೇಳಿ ಊಟದಾಗ ನಾವು ಈ ಥರ ಮಾಡಿದ್ರಿಗೆ ನಾ ರೆಡಿ ಮಾಡಿದ್ದು. ಮಸ್ತ್ ಇರುತ್ತೆ ಗೈಸ್, ನೀವು ಒಂದ್ಸಲ ಮಸ್ಟ್ ಟ್ರೈ, ಮಸ್ತಾಗಿರುತ್ತೆ. ಹೌದು ನಾವು ಮಾಡ್ಕೊಂಡು ತಿಂತೀವಲ್ಲ, ಬೇಡ ಇದು ಮಾಡಿದ್ದೇನು ಇಷ್ಟನೇ ಆಗಲ್ಲ. ಏನು ಮಾಡಿದ್ವಿ ಶಿಸ್ತಾಗಿ ಟಿವಿ ನೋಡ್ತಾ ಊಟ ಮಾಡೋದು ಇವಾಗ ಕೆಲಸ ನಮ್ಮದು. ಹಿಂದಿನ ಕರ್ಟನ್ ಒಂಥರ ಏನೋ ಫುಲ್ಲು ಕತ್ಲು ಅನ್ಸ್ಬಿಡೋದು. ಈಗ ಬೆಳಗ್ಗೆ ಇಷ್ಟು ಬೆಳಗ್ಗೆ ಬರ್ತಿತ್ತು, ಇವಾಗ ಫುಲ್ ಕತ್ಲಾಗ್ಯದ. ಅಂದ್ರೆ ಮನೆ ಒಂಥರ ಲುಕ್ ಚೇಂಜ್ ಐತಿ ಈಗ. ಇನ್ನು ಭಾಳದ, ಇನ್ನೂ ಸಿಕ್ಕಾಪಟ್ಟೆ ಐತಿ ಗೈಸ್, ಇನ್ನೂ ಸಿಕ್ಕಾಪಟ್ಟೆ. ಕಿಚನ್ದಾಗ ಸ್ವಲ್ಪ ಬರಬೇಕು, ಹಾಲ್ ಸ್ವಲ್ಪ ಬರಬೇಕು, ಬೆಡ್ರೂಮ್ದಾಗ ಸ್ವಲ್ಪ ಬರಬೇಕು. ಒಮ್ಮೆ ಮಾಡೋದು ಬೇಡ ಅಂತೇಳಿ ಒಂದೊಂದು ಮಾಡಕತ್ತೀವಿ. ಈ ಮಂತ್ ಟಿವಿ ಐತೆ, ನೆಕ್ಸ್ಟ್ ಮಂತ್ ಮತ್ತೊಂದು ಬೇರೆ ಬರುತ್ತೆ, ನೆಕ್ಸ್ಟ್ ಮಂತ್ ಮತ್ತೊಂದು ಬೇರೆ ಬರುತ್ತೆ, ಇಲ್ಲ ನೆಕ್ಸ್ಟ್ ಮಂತ್ ಒಟ್ಟು ಕೂಡ ಒಮ್ಮೆ ಬರುತ್ತೆ, ಗೊತ್ತಿಲ್ಲ. ಇದು ಸೀಕ್ರೆಟಾಗಿ ಒಮ್ಮಲಿಗೆ ನಾವು ಸರ್ಪ್ರೈಸ್ ಕೊಡ್ತೀವಿ. ಆ ಥರ ಮನುಷ್ಯರು ನಾವು. ಲೆಟ್ಸ್ ಗೋ ಗೈಸ್. ಶಿಸ್ತಾಗಿ ಯಾವುದಾದ್ರೂ ಒಂದು ಮೂವಿ ನೋಡಮು. ಮತ್ತು ಮೊದಲೇ ರಿಮೋಟ್ ಬಿಡಿಸಿ ಅರ್ಧ ಹೊಡೆದೇ ಬಿಟ್ಟಿವಿ 2 ದಿನದಾಗ. ತೀರಾ ಮಾತಾ ಬೆಳೆಸ್ತಿದ್ದೆ ನೋಡ್ರಿ. ನನ್ನ ಕೈ ನಿದ್ರದಿಲ್ಲ ಸಾಮಾನು. ಚಂತನ ರಿಮೋಟ್ ಹುಡುಕಾಡೋದು ಇಡೋದು ಅಂತಲೇ ಹುಡುಕೋದು ಅಂತೇಳಿ. ಇಲ್ಲಿ ಚಲೋದೊಂದು ಸ್ಟ್ಯಾಂಡ್ ತಂದು ರಿಮೋಟ್ ಇಡೋವಂಥದ್ದು. ಇಲ್ಲಿ ಬಿಟ್ಟು ಎಲ್ಲಿ ಬೇಕಾದಲ್ಲ ಕೊಟ್ಟೋದು. ಆದರೆ ಸ್ವಲ್ಪ ಜಾತ್ರೆ ಅದ, ಅದು ಇಗ್ನೋರ್ ಮಾಡಿರಿ. ಅವೆಲ್ಲ ಹೆಂಗೆ ರೆಡಿ ಮಾಡೋಕ್ತಿಲ್ಲ ನನಗೆ, ಅದಕ್ಕೆ ಮಾಡಿಸ್ಬಿಟ್ಟಿನಿ. ಅದೇನು ಬಿಡೋ ಸ್ವಲ್ಪ ಅದೈತಲ್ಲ ಆರ್ಟಿಫಿಷಿಯಲ್ ಎಲಿಗಳು ಬರ್ತಾವೆ ನೋಡು, ಅವು ಎಲಿಗಳು ಹಾಕಿ ಶಿಸ್ತಿಗೆ ಒಂದು ಸ್ವಲ್ಪ ಏನೋ ಮಾಡ್ಬೇಕಂತ ಅನ್ನೋದು ಪ್ಲ್ಯಾನ್ ಅದ. ಸೊ ಅದ್ರ ಸಲುವಾಗಿ ಇಟ್ಟಿನಿ, ನೋಡುವಂತಿರ್ತೀನಿ ನೀವು. ಬನ್ನಿ ಫಡಬಡ ಅಂತೇಳಿ ಊಟ ಮಾಡ್ತೀನಿ ಗೈಸ್. ಸಟ್ ಮಾಡ್ತೀನಿ. ಬೆಳಗ್ಗೆ ನಾಷ್ಟ ಆಗ್ಯದ, ಇವಾಗ ಹಸು ಆಗ್ಯದ ಅದಕ್ಕೆ ಸಿಕ್ಕಾಪಟ್ಟೆ. ಅದಕ್ಕೆ ಫಸ್ಟ್ ಊಟ ಮಾಡ್ಕೊಂಡ್ಬಿಟ್ಟು ಸಿಗ್ತೀನಿ ಅಂತ ನಿಮಗೆ. ಜೈ ಹಿಂದ್ ಗೈಸ್. ಫೈನಲಿ ಇವಾಗ ವಾಪಸ್ ಸಂಜೆ ವೀಡಿಯೋ ಸ್ಟಾರ್ಟ್ ಮಾಡಕತ್ತೀನಿ. ಮಧ್ಯಾಹ್ನ ಊಟ ಮಾಡಿದ್ವಿ, ಮತ್ತು ವಾಪಸ್ ಏನು ವೀಡಿಯೋ ಸ್ಟಾರ್ಟ್ ಮಾಡಿರಲಿಲ್ಲ. ಇವಾಗ ಸ್ಟಾರ್ಟ್ ಮಾಡಕತ್ತೀನಿ ಗೈಸ್. ಇವಾಗ ನನಗೆ ಸಿಕ್ಕಾಪಟ್ಟೆ ದಿನ ಆಯಿತು, ನಿಜ ಹೇಳ್ಬೇಕಂದ್ರೆ ಭಾಳ ದಿನ ಆಯಿತು ಪಿಜ್ಜಾ ತಿನ್ನಬೇಕು ಅಂತ ಆಸೆ ಆಗ್ಯದ. ಬಟ್ ತಿನ್ನೋದೇ ಆಗಿರಲಿಲ್ಲ. ಅಂದರೆ ಮೊದಲು ತಿಂದ ಅದೇ ತಿನ್ನಬೇಕು ತರಿಸ್ಲಾಗತ್ತದ. ಬಟ್
ತೊಗೊಂಡು ಬಂದು ತರ್ಸ್ಕೊಂಬಂದು ತಿರ್ಲಾಕ ಟೈಮ್ ಸಿಕ್ಕಿರಲಿಲ್ಲ. ಸಿಕ್ಕಾಪಟ್ಟೆ ಆಸೆ ಆಗತ್ತದ. ನಮ್ಮ ಮೇಡಮ್ ಅವ್ರಿಗೆ ಪಿಜ್ಜಾ ತರ್ಸ್ಕೊಂತಿನಮ್ಮ ತೊಲಕದ್ರೆ ಏನು ಬೇಕಾಗಿಲ್ಲ, ಎದಕ್ಕೆ ಹಂಗೋ ಅಂತ ಮಾಡಕತ್ತಾರ. ಬಟ್ ಅವ್ರಿಗೆ ತಿನ್ಬೇಕಂತ ಅನ್ನಿಸ್ಲಾಕತ್ತ, ಅದಕ್ಕೆ ತಿನ್ಲಕ್ ಬಿಟ್ಟೀನಿ ಗೈಸ್. ನಂಗೆ ನೆಗಡಿ ಬಂದದ ಒಂಥರ ಆಗ್ಯದ ಐಸ್, ಯಾಕೋ ನೆಗಡಿ ಬಂದದ, ಸೀನದ ನಾನು ಇವಾಗ ಆರ್ಡ್ರ್ ಮಾಡೀನಿ ಪಿಜ್ಜಾನ. ಬರುತ್ತಾ ಶಿಸ್ತಾಗಿ ಪಿಜ್ಜಾ ಪಾರ್ಟಿ ಮಾಡ್ಬೇಕು ಇವತ್ತು. ಅದಕ್ಕಂತಲೇ ಫುಲ್ ತಗೊಳ್ತವ್ರ ಸ್ವಲ್ಪ ಪಿಜ್ಜಾ ಪಾರ್ಟಿ ಮಾಡಿದ್ರೆ ಐತೆ ಅಂತ ಅಂದ್ಕೊಂಡು ಪಿಜ್ಜಾ ಆರ್ಡ್ರ್ ಮಾಡೀನಿ. ಬರುತ್ತೆ ಇವಾಗ ಪಿಜ್ಜಾ ತಂದು ತಿನ್ನುವ. ಲೆಟ್ಸ್ ಗೋ ಗೈಸ್. ಭಾಳ ದಿನ ಆಗಿತ್ತು ತಿನ್ಬೇಕು ಅಂತ ಆಸೆಯಾಗಿ ಇವರು ನನ್ನ ತರ್ಸಕ್ಕೆ ಬಿಡಲ್ಲ. ಅವ್ರಿಗೆ ಯಾವಾಗ ತಿನ್ಬೇಕು ಅನ್ನಿಸ್ತದ ಅವತ್ತು ನಿಂತು ಬಿಡ್ತಾರೆ ಗೈಸ್. ಯಾರ ಮಾತು ಏನು ಕೇಳಲ್ಲ ಅವರು. ತಿನ್ಬೇಕನ್ನಿಸ್ತು, ಮುಗಿಯಿತು ಅಷ್ಟೇ. ಅಂದ್ರೆ ಗೈಸ್ ತಿನ್ಬೇಕು ದಟ್ಟ ಆಸೆ ಆಗ್ಯದ ಅಂದ್ರೆ ಇವರು ಅಟ್ಟ ಮಾತೇ ಕೇಳಲ್ಲ, ತರ್ಸ್ಲಿಕ್ಕೆ ಬಿಡಲ್ಲ ಅಂದ್ರೆ ತರ್ಸ್ಲಿಕ್ಕೆ ನೋ ನಾ ಹೆಂಗೆ ಕೇಳ್ತೀನಿ ಹೇಳ್ರಿ, ಕೇಳೋ ಮಗನೆಲ್ಲ ನಾನು. ಅದಕ್ಕೆ ರೊಚ್ಚಿಗೆದ್ದು ಇವತ್ತು ಯಾರ್ದು ಮಾತು ಕೇಳಲ್ಲ, ನಾನು ತಿನ್ನಲೇಬೇಕು ಅಂತ ಹೇಳಿದ್ರೆ ಆರ್ಡರ್ ಮಾಡಿಬಿಟ್ಟೇನೆ ಸೀದಾ. ಇವಾಗ ಬರ್ತಾ ಪಿಜ್ಜಾ ಶಿಸ್ತಾಗಿ ಪಿಜ್ಜಾ ಪಾರ್ಟಿ ಮಾಡುವ. ನಮ್ಮ ತಂಗಿ ನೋಡ್ರಿ ಹೋಗ್ಬಿಟ್ಟಿಲ್ಲ ಅಡ್ವಾನ್ಸ್. ಇವತ್ತೊಂದು ದಿನ ಇದ್ರಂದ್ರೆ ಶಿಸ್ತು ಪಿಜ್ಜಾ ಪಾರ್ಟಿಯನ್ನು ಮಾಡಿ ಕಳಿಸ್ತಿದ್ವಿ. ಇವತ್ತೊಂದು ದಿನ ಇದ್ದರೆ ಅಂದ್ರೆ ಭಾರಿ ಬೆಸ್ಟ್ ಆಗ್ತಿತ್ತು. ಪಿಜ್ಜಾ ಪಾರ್ಟಿಯನ್ನು ಮಾಡ್ತಿದ್ವಿ ಯಾಕೆ ಕರ್ಕೊಂಡು. ಆದರೆ ನಮ್ಮ ತಂಗಿ ರೆಡಿ ಇರಲಿಲ್ಲ. ಮತ್ತು ಬಂದಾಗೈತಲ್ಲ ಇವ್ರು ಕರ್ಕೊಂಡು ಇವರಿಬ್ಬರಿಗೆ ಐತಲ್ಲ ನಾ ಪಿಜ್ಜಾದು ಕಾಂಪಿಟೇಷನ್ ಮಾಡ್ಸೋಣ, ಚಾಲೆಂಜ್ ಮಾಡ್ಸೋಣ ಇವರಿಬ್ಬರಿಗೆ. ದೊಡ್ಡ ನಾ ಇರಲ್ಲ ಗೈಸ್. ಯಾಕಪ್ಪ ಅಂದ್ರೆ ನಾ ಇದ್ನೆ ಅಂದ್ರೆ ನಾನೇ ಗೆಲ್ತೇನೆ, ನನಗೆ ಗೊತ್ತದ. ಅದಕ್ಕೆ ಮನೆ ಸರ್ತಿ ಹೆಂಗೆ ಪಾನಿಪುರಿ ಚಾಲೆಂಜ್ ಹೆಂಗೆ ಅವ್ರಿಬ್ಬರೇ ಮಾಡ್ದಲ್ಲ ಅದೇ ರೀತಿ ಐತಾರೆ ಈ ಚಾಲೆಂಜ್ನ ಅವ್ರಿಬ್ಬರೇ ಮಾಡ್ತಾರೆ. ನೋಡೋಣ. ಪಿಜ್ಜಾ ನಾನು ಅಷ್ಟು ತಿನ್ನಲ್ಲ, ಆಕಿನ ಅಷ್ಟು ತಿನ್ನಲ್ಲ. ಇವ ಇದ್ದಂದ್ರೆ ಎಲ್ಲಾದ್ರೂ ಸೇರಿ ಅವನೇ ತಿಂತಾನ. ಅದಕ್ಕೆ ಉಳಿತಂದ್ರೆ ಆಮೇಲೆ ಕೊಡ್ತೀನಿ. ಫಟಾಫಟ ಅಂತ ಹೇಳಕ್ಕೆ ಶಿಸ್ತಾಗಿ ಬಂತು ಅಂದ್ರೆ ತಾಬಡ ಜಗ ಒಂದು ಗೈಸ್. ನಿಜ ಹೇಳ್ಬೇಕು ಭಾಳ ಸಿಗಿದೆ ಅದಕ್ಕೆ. ಕರ್ಟನ್ ಎಷ್ಟು ಮಾಡಿಸ್ಲಿಕ್ಕತ್ತವ? ಕರ್ಟನ್ ಚಂದ ಅನ್ಸಾಗತ್ತವ ಇವಾಗ ಗಿಡ ಮಾಡೋಕೆ ಕಂಫರ್ಟೇಬಲ್ ಆಗ್ಲತ್ತ ಇಲ್ಲಿ. ಮತ್ತೆ ಎಕೋ ನೋಡಲ್ಲ ಈಗ ಅವಾಗ ಸಿಟ್ಟು ಆಗ್ತದೆ. ನಾನು ಬರೀ ಟವಲ್ ಹಾಕ ಮನ್ಯಾಗ ಟವಲ್ ಜಾಗ ಇದ್ರು ಇಲ್ಲೇ ಒಂದು ಸಿಹಿ ಹಾಕೋರು, ಅದಕ್ಕೆ ಸಿಟ್ಟು ಬರ್ತಿತ್ತು. ವಿಡಿಯೋ ಎಲ್ಲ ಮಾಡ್ತೀನಿ ಮತ್ತು ಇರೋ ಒಂಥರ ಅಸಹ್ಯ ಇಲ್ಲಿ ಅಂತೂ ನನಗೆ ನಿಜ ಹೇಳ್ಬೇಕು ಇಷ್ಟು ಅಸಹ್ಯ ಅನ್ಸ್ಲತ್ತಿತ್ತು. ಬಟ್ ಏನು ಮಾಡೋಕ್ಕಾಗಲ್ಲಲ್ಲಪ್ಪ ಅಂತೇಳಕ್ಕೆ ಸುಮ್ಮಿದ್ದೆ ನಾನು. ಸಿಕ್ಕಾಪಟ್ಟೆ ಅಸಹ್ಯ ಅನ್ಸತ್ತಿದ್ದಿಲ್ಲ ಇದು. ಇವಾಗ ಇನ್ಮೇಲಿಂದ ಕಂಫರ್ಟೇಬಲ್ ವಿಡಿಯೋ ಮಾಡ್ಬೋದು. ಆ್ಯಂಡ್ ಇನ್ನು ಎಕೋ ಆಗಲ್ಲ ಇದು ವಯಸ್ಸು. ಅದಲ್ಲಂತೂ ಇಷ್ಟು ಎಕೋ ಆಗ್ತಿತ್ತು. ಚೇ ಕೆಟ್ಟ ಇರಿಟೇಟ್ ಎಕೋ ಆಗೋ ಸಲುವಾಗಿ. ಇವಾಗಂತೂ ಇಲ್ಲ, ಮಸ್ತ್ ಮಜಾ ಮಾಡ್ಕೊಂಡು ಪಿಜ್ಜಾ ಬರೋಣ ಜಡೆ ಮಾತು. ಲೆಟ್ಸ್ ಗೋ ಗೈಸ್. ಫೈನಲಿ ಗೈಸ್ ಬಂತು ಪಿಜ್ಜಾ ಬಂತು ಗೈಸ್. ಬನ್ನಿ ಇವಾಗ ನನಗೆ ಟೇಸ್ಟ್ ಮಾಡುವ ಸಮಯ. ಲೆಟ್ಸ್ ಗೋ. ಇವಾಗ ನಮ್ಮ ಸ್ವೀಟ್ ಹೋಗ್ಬೇಕು, ಎಲ್ಲಿ ಹೊರಗಳು ಗೊತ್ತಿಲ್ಲ, ಸಿಗಲಿಲ್ಲ. ಇಲ್ಲಿ ನೋಡಿ ಗೈಸ್ ಪಿಜ್ಜಾ ಪಾರ್ಟಿ ಮಾಡಕತ್ತೀವಿ ಇವಾಗ ನಾನು ನಮ್ಮ ಪಾರ್ಟ್ನರ್. ನಮ್ಮ ತಂಗಿ ಜೊತೆ ಮಾಡ್ಬೇಕನ್ನೋದ್ರಾಗಿತ್ತು. ಇನ್ನೊಂದು 2 ದಿನ ಇದ್ದರೆ ಭಾರಿ ಬೆಸ್ಟ್ ಆಗ್ತಿತ್ತು ಅಂದ್ಕೊಂಡಿದ್ದೆ. ನಮ್ಮ ತಂಗಿ ಹೋಗ್ಬಿಟ್ಲು. ನಮ್ಮ ಅಣ್ಣವ್ರು ಅಂತ ಬರಲಾಗ್ಯಾರ. ನಮ್ಮ ಅಣ್ಣವ್ರು ಬಂದ್ರೆ ಅವ್ರನ್ನ ಪಾರ್ಟಿ ಮಾಡ್ಬೋಲ್ಲ ಆಸೆ ಗೈಸ್. ಬಟ್ ಅವ್ರೇನು ಬರ್ಲಾಗತ್ತ ಏನು ಮಾಡೋಕ್ಕಾಗಲ್ಲ. ಬರೀ ಇವಾಗ ನಾವು ಮಾಡೋವಂತ ಮುಂದೆ ಅವ್ರಿಗೆ ಮಾಡ್ಸೋವಂತ. ಎಲ್ಲಿ ಹೋಗಲ್ಲ, ಅವ್ರು ಇಲ್ಲಿ ಹೋಗಲ್ಲ, ನಾವು ಇಲ್ಲಿ ಹೋಗಲ್ಲ. ಪಾರ್ಟಿ ಮಾಡ್ಸೋಕೆ ಇರ್ತ ಎಲ್ಲರೂ ಪಾರ್ಟಿ ಮಾಡ್ಸೋಕೆ ಇರ್ತಾರೆ. ಫಸ್ಟಿಗೆ ಪಿಜ್ಜಾ ಪಾರ್ಟಿ ಮಾಡುವ. ಲೆಟ್ಸ್ ಗೋ ಫಟಾಫಟ ಅಂತ ಹೇಳಿಕೆ ಗೈಸ್. ಫೈನಲಿ ನೋಡಿ ಗೈಸ್, ಇಷ್ಟೊಂದು ಪಿಜ್ಜಾಗಳು ತರಿಸಿವಿ. ಇಷ್ಟೊಂದು ಅಂದರೆ ತಿಂದರೆ ವೈಕನಾಗಿ ತಿನ್ಬೇಕಲ್ಲ ಅನಿಸಲ್ಲ ಅಂತ ಹೇಳಿದ್ರೆ ಶಿಸ್ತೆ. ಅದ್ರ ಮೇಲೆ ಐತಲ್ಲ ಆರಿಗೇನೋ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಂಡ್ಬಿಟ್ಟು ಆ ಕಡೆ ಸೈಡೆ ಬರ್ತಾರೆ ಸಿಕ್ಕಲ್ ಚಂದ ಬರುತ್ತೆ. ಶಿಸ್ತಾಗಿ ಅದ್ರ ಮೇಲೆ ಐತಲ್ಲ ಆರಿಗೇನೋ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಂಡ್ಬಿಟ್ಟು ಅಲ್ಲಿಂದ ಇಲ್ಲಿಗೆ ಬರೋದ್ರಾಗ ಆರೇ ಬಿಟ್ಟು ನೋಡ್ರಿ. ಬಿಸಿ ತಿನ್ನಬೇಕು. ವಾಯ್ಸ್ ಇಟ್ಕೊಂತ ಹೇಳ್ತೀನಿ. ಏನಿಲ್ಲ ಗೈಸ್, ತಿನ್ರಿ. ನಮ್ಮ ಕ್ರೇಜಿ ಅವ್ರು ಆಸೆ ಪಟ್ಟಂಗೆ ಎಷ್ಟು 1 2 3 4 5 ಪಿಜ್ಜಾ ಆರ್ಡ್ರ್ ಮಾಡ್ಯಾನ. ಯಾವ್ದ್ಯಾವ್ದು ಆರ್ಡ್ರ್ ಮಾಡಿದೆಯಪ್ಪ? ಅಯ್ಯೋ ತರ್ಸೀನಿ. ಪನ್ನೀರದ್ದು ಒಂದು ಗೊತ್ತಲಾಗುತ್ತದ, ಚಿಕನ್ ಒಂದು ಗೊತ್ತಲಾಗುತ್ತೆ. 2 ಪನ್ನೀರ 2 ಚಿಕನೇನಾ? ಅದು ಈರುಳ್ಳಿದೇನಾ? ಅದು ನಾರ್ಮಲ್. ಎಷ್ಟು ತಂದ ನೋಡಿ ಗೈಸ್, ಇರೋದೇ ಇಬ್ರು. ಅದ್ರಾಗ ನಾ ತಿನ್ನೋದನ್ನು 4 ಪೀಸ್ನು ತಿನ್ನಲ್ಲ. ನಾಲ್ಕು ನಿಜ ಹೇಳ್ಬೇಕಂದ್ರೆ ಹಂಗಂದ್ರೆ ಹಂಗೆ ನಮ್ಮ ಕ್ರೇಜಿ ಶಿಸ್ತು ಸಾಸ್ ಪನ್ನೀರ್ ಪಿಜ್ಜಾ ತಿನ್ನೋದೆ. ಇದು ಒಂದು ಸರ್ತಿ ಇದೆಯಲ್ಲ ಗೈಸ್,
ಅಂಗಡಿ ಹೋಗಿ ತಿನ್ಬೇಕು ಒಟ್ಟು ತುಂಬ ಚೆಂದಾಗಿ ಸಾಕಾಗಂಗ ಅಲ್ಲೇ ತಿನ್ಬೇಕು ಇಲ್ಲ ಅಲ್ಲೇ ತಿಂದ್ರೆ ಚಲೋ ಆಗಿತ್ತು ಬಟ್ ಆರ್ಡರ್ ಮಾಡಿಲ್ಲ ಅದಕ್ಕೆ ಮಸ್ತ್ ಅದ ಗೈಸ್ ಮಸ್ತ್ ಅದ ಬಟ್ ಅರ್ಯದ ಸ್ವಲ್ಪ ಅವ್ರು ತಂದು ಕೊಡ್ಬೇಕಲ್ಲ ತಂದು ಕೊಡಟ್ಲೆ ಯಾರು ಹೋಗಿರೋದು ಏಕ್ ನಂಬರ್ ಆಯ್ತು ಒಟ್ಟು ಚಿಂಚನೆ ಮಾಡಿ ಮತ್ತೆ ಮಾಡಾಕಿದ್ದು ಇಡೋಣ ಪ್ಯಾಷನ್ ತನ ತಿಳಕೋದ್ರೆ ಹಿಂಗೆ ಆಗಲ್ಲ ಪ್ಯಾಷನ್ ಮೇಲೆ ಪನ್ನೀರ್ ತಿನ್ನಕತ್ತೀನಿ ಏಕ್ ನಂಬರ್ ವೈಸ್ ಡೊಮಿನೋಸ್ ಪಿಜ್ಜಾ ಅಂದ್ರೆ ಏಕ್ ನಂಬರ್ ಒಂದು ಜೀರಾ ಪೆಪ್ಸಿ ಮಸ್ತ್ ಎಲ್ಲ ಥರ ಮಿಕ್ಸ್ ಮಾಡಿ ಇಡೋಣ ಏಕ್ ನಂಬರ್ ಅನ್ನೋದಂದ್ರೆ ನಾವು ಒಂದೊಂದು ತಿನ್ನೋದ್ರೆ ಆಗಲ್ಲ ನಮ್ಮ ಕೈಲಿ ಎಲ್ಲ ಥರ ತಿನ್ನೋದು ನೀವೇ ಹೇಳಿ ಗೈಸ್ ಒಂದೇ ಥರ ಹೆಂಗೆ ತಿನ್ನೋಕ್ಕಾಗುತ್ತೆ ಎಲ್ಲ ಹಾಕೊಳ್ಳೋದು ಎಲ್ಲ ಜಡಿಯೋದು ಇವೆಲ್ಲ ಆರಿ ಬಿಡ್ತಾವಿಲ್ಲ ಅಂದ್ರೆ ನಮ್ಮ ಹತ್ರ ಓನಂದಿಲ್ಲ ಕಾಸ್ಕೊಂಡು ತಿಂತೀವಿ ಅಂದ್ರೆ ಚಿಕನ್ ತಿನ್ನಕತ್ತಾನ ಇವಾಗ ಸಮಾಧಾನ ಪಿಜ್ಜಾ 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 ತೃಪ್ತಿ ನೆಮ್ಮದಿ ಐತಿಲ್ಲ ಜೀವ ಫುಲ್ ಮನಸ್ಸು ಸಮಾನ ಮೊನ್ನೆ ಚಿಕನ ಇವತ್ತು ಪಿಜ್ಜಾ ನೆಕ್ಸ್ಟ್ ಏನು ಆಸೆ ದಿನ ಜರ ಟ್ರಿಪ್ಪ ಹಾಂ 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 ಮಸ್ತ್ ಪೆಪ್ಸಿ ಆಗಾಯಿತು ಪೆಪ್ಸಿ ಇರಲಿಲ್ಲ ಸೊ ಇದು ತೊಗೊಂಡೆ ಬನ್ನಿ ಸಿಗ್ತಾ ತಿಂತೀವಿ ತಿನ್ಬಿಟ್ಟು ಸಿಗ್ತಾ ನಿಮಗೆ ಎಲ್ಲ ಖಾಲಿ ಮಾಡ್ಬೇಕು ಸಿಗ್ತಿ ಎಲ್ಲ ಖಾಲಿ ಮಾಡಿ ಸಿಗ್ತೀವಿ ಎಲ್ಲ ಖಾಲಿ ಮಾಡ್ಬೇಕು ಖಾಲಿ ಆದ್ಬೇಕು ಸಿಗ್ತಿ ಎಲ್ಲ ಖಾಲಿ ಮಾಡ್ಬೇಕು ನಾಳೆವ ಎಲ್ಲವ ಎಲ್ಲ ಪಿಲ್ಲವ ಎಲ್ಲ ಇದು ಚಿಕನ್ ಅದೇನು ಚಿಕನ್ ಹಾಸ್ಕೊಂಡು ತಿಂದ್ರೆ ಹಂಗೆ ಮೇಲೆ ಮ್ಯಾಗಿನ ಹಾಸ್ಕೊಂಡು ತಿನ್ನೋದು ಪೀಸ್ ಫುಲ್ ತಿನ್ಬೇಕು ಪಿಜ್ಜಾ ಅಂದ್ರೆ ಬನ್ನಿ ತಿನ್ಬಿಟ್ಟು ಎಲ್ಲ ಖಾಲಿ ಮಾಡಿ ಸಿಗ್ತೀನಿ ನಿಮಗೆ ಹಾಯ್ ಗಾಯ್ಸ್ ಇವಾಗ ಸುಮ್ಮನೆ ಕುಂತೀವಿ ಟಿ ವಿ ನೋಡ್ಕೊತ ನಮ್ಮ ಕ್ರೇಜಿ ಅವ್ರನ್ನು ಟಿ ವಿ ನೋಡ್ತಾ ಇದ್ದಾರೆ ನಮ್ಮ ಕ್ರೇಜಿ ಅವ್ರು ನೋಡಿ ಗಾಯ್ಸ್ ಎಷ್ಟು ಇದವಪ್ಪ ಅಂದರೆ ಏನು ತರಿಸಿದ್ರು ವೈಕಾಗಂಗೆ ತರಿಸ್ಬೇಕಂತ ಟೀ ಇನ್ನ ತುಂಬಿ ಇನ್ನ ಉಳಿಬೇಕಂತ ಆ ಥರ ತರಿಸ್ಬೇಕಂತ ಎಷ್ಟು ಹೆಂಗೆ ತರಿಸ್ಯಾರ ಹೇಳ್ಬೇಕಂದ್ರೆ ಆ ಪಿಜ್ಜಾ 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 ಅಂತ ಕಿಶ ಅಷ್ಟು ಇದು ಮಾಡ್ಯಾರ ಇವಾಗ ನೋಡಿದ್ರೆ ಪಿಜ್ಜಾ ತಿನ್ಕಿಶ ಇನ್ನ 2 ಪಿಜ್ಜಾ ಹೊಡ್ದ ನಮ್ಮ ಕ್ರೇಜಿ ಅವ್ರನ್ನ ಇವಾಗ ತಿನ್ನು ಅಂತಂತಂದ್ರೂ ಅವರು ಏನಿದ್ರು ಬಿಸಿ ಬಿಸಿ ತಿನ್ಬೇಕು ಅವರು ಇವಾಗ ಅದು ಆರಿರ್ತದ ಅದು ತಿನ್ನಲ್ಲ ನನಗೆ ಗೊತ್ತದ ಅವರು ನಮ್ಮ ಕ್ರೇಜಿ ಅವ್ರದ್ದು ಆಟ ಕ್ರೇಜಿ ಅವರೇ ಓ ಮಲ್ಕೊಂಡಿದ್ರಿ ನಿದ್ದೆ ಹೊರಗೆ ನಮ್ಮ ಸೀಟಿದು ಒಂದು ಕತ್ತೀರಿ ನಾ ಇಲ್ಲಿ ಪಾಕದ ಮೇಲೆ ಬಂದೆ ಅಂದ್ರೆ ಬಿಡು 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 ಹೊರಗೆ ನಾ ಬಿಡಲ್ಲ ನಡೆ ಕಡೆ ಬರೇ ಹೊರಗೆ ಹೋಗೋ ಚಿಟಪ್ ಆಗ್ಬಿಟ್ಟೈತಿ ನಮ್ಮದೇ ಲಾಗ್ ನೋಡ್ಕೊತ ಕುಂತೀವಿ ನಾವು ಇವಾಗ ಬಿಸಿ ಅವ್ರಿಗೆ ಊಟಕ್ಕೆ ಎದ್ದಾಳೆಲ್ಲಕತ್ತೀನಿ ಅವ್ರು ಅದಾರಲ್ಲ ಇನ್ನೂ ಹಸು ಇಲ್ಲ ಬೇಡ ಬೇಡ ಅನ್ನಕತ್ತಾರ ಪಿಜ್ಜಾ ತಿಂದಾರ ಅವ್ರು ಹೆಂಗೆ ಕೇಳ್ತಾರ್ರಿ ಇನ್ನೂ 2 ಪಿಜ್ಜಾ ನೀನೇ ತಿನ್ಬೇಕು ಇವಾಗ ನೀನು ಒಂದು ನಾನು ಹೋಗು ನಾ ಹೇಳಿನಿ ಗೈಸ್ ನಾ ತಿನ್ನೋದೇ 2 ಪೀಸ್ ಇಲ್ಲ ಅಷ್ಟು ಹಸು ಐತೆ 3 ಪೀಸ್ ಇರ್ತೀನಿ ಅದ್ರ ಬಿಟ್ಟು ಒಂದು ಡಬ್ಬ ಫುಲ್ನು ಖರೀದಿ ಮಾಡಲ್ಲ ಒಂದು ಫುಲ್ ತಿಂದಿಲ್ಲ ಪಿಜ್ಜಾ ಎಲ್ಲಿ ತಿಂದೀನಿ ಚಿಕನ್ದು ಒಂದು ತಿಂದೀನಿ ಪನ್ನೀರ್ದು ಒಂದು ತಿಂದೀನಿ ಚಿಕನ್ದು 2 ತಿಂದೀನಿ ಪನ್ನೀರ್ದು ಒಂದು ತಿಂದೀನಿ 3 ತಿಂದೀನಿ ಗಾಯ್ಸ್ ನನಗೆ ಯಾಕೋ ಇವತ್ತೊಂಥರ ಸಿಡಿ 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 ಅಲ್ಲಕತ್ತದ ಅದಕ್ಕೆ ಇವತ್ತು ನಾ ವಿಡಿಯೋದಾಗ ಏನು ಜಾಸ್ತಿ ಮಾತಾಡಿಲ್ಲ ಇವಾಗ ಅದಕ್ಕೆ ನಾನೇ ಲಾಗ್ ಸ್ಟಾರ್ಟ್ ಮಾಡಿ ವಿಡಿಯೋ ಕ್ರೇಜಿ ಅವರೇ ಏನಂತೀರ ನಾವು ವಿಡಿಯೋ ಮಾಡುತ್ತಾ ಇದ್ದೀವಿ ಏನಿಲ್ಲ ಗೈಸ್ ಅದೇ ಪಿಜ್ಜಾ ಸುಮ್ಮನೆ ಭಾಳ ತರದಂಗೆ ಆಯಿತು ನಾನು ಮಾತು ಒಟ್ಟ ಕೇಳಲ್ಲ ಗೈಸ್ ಇವಂತೂ ಒಟ್ಟ ಕೇಳಲ್ಲ ನಾ ಹೇಳ್ತೀನಿ ಅಷ್ಟು ಹೇಳ್ತಾ ಇದ್ದಾನಿಲ್ಲ ಅಷ್ಟು ತಿನ್ಬೇಕು ತಿಂದ್ರ ಉಳಿದ್ರ ಉಳಿಲಕ್ಕಂತ ಹಂಗಂತನಲ್ಲ 1 ಡಬ್ಬ ಉಳಿಲಿ 2 ಡಬ್ಬ ಉಳಿದವಲ್ಲಿ ತೆರಿಗೆ ಹಾಕೊಂಡು ಕಟ್ಕೊಂಡು ಮುಳ್ಕೊ ಇದೇ ಏನಾದರೂ ನಿನ್ನೆಲ್ಲ ಮನೆ ತರಿಸಿದ್ರೆ ಬೆಸ್ಟ್ ಆಗ್ತಿತ್ತು ಮೊನ್ನೆ ಊಟಕ್ಕೆ ಹೋದ್ವಿ ನಿನ್ನೆ ನಾರ್ಮಲ್ ಊಟ ತಿಂದ್ವಿ ಇದಾಗಿದ್ದು ಇದಾಯಿತು
ಬಟ್ ಇವತ್ತು ತಿನ್ಬೇಕನ್ನ ಭಾಳ ಮೂಡಿತ್ತು ಕಂಟಿನ್ಯೂ ತಿನ್ಬೇಕನ್ನ ಮೂಡಿತ್ತು ಅದಕ್ಕೆ ತಂದು ತಿರ್ಸ್ಕೊಂಡು ಹೋಗೋದ್ರಲ್ಲಿ ಬಿಡಿ ಟೆನ್ಷನ್ ತೊಗೊಳೋದಿಲ್ಲ ಗೈಸ್ ಹೊಟ್ಟೆ ತುಂಬ ತಿನ್ನೋದು ಸಾಕಷ್ಟೇ ಸ್ಯಾಟಿಸ್ಫ್ಯಾಕ್ಷನ್ ಇರ್ಬೇಕು ತಿಂದಿದ್ದಕ್ಕೂ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು ಇನ್ನೊಂದು ನಾಲ್ಕು ವೇಸ್ಟ್ ಮಾಡೋದಿಲ್ಲ ನೀನು ಬಾಯ ತುರುಕ್ತೀನಿ ನಾನು ಬಾಯಾಗ ತಿರುಗ್ತೀನಿ ಸಿಟಿ ಇಡಿ ಕೈ ಕಾಲು ಕಟ್ಟವಿ ಇವಾಗ ಸ್ವೀಟಿಗೆ ಸ್ವಲ್ಪ ಮುಟ್ಟೋದು ಬಿಟ್ಟಿವಿ ಸ್ವಲ್ಪ ಇವಾಗ ಚೆಂದಾಗ್ಯದ ಅವಾಗಂತೂ ಬರೀ ನಮ್ಮ ಕೈಯಾಗೆ ಹೊತ್ಕೊಂಡು ಕೂತ್ಬಿಡೋರು ನಮ್ಮ ಬಾರಿ ಬಂದಾಗ ಅಷ್ಟೇ ಮುಟ್ಟತ್ತೀವಿ ಇಲ್ಲ ಇಂಥ ದೊಡ್ಡ ಟಿ ವಿ ಒಳಗೆ ನಮ್ಮ ವ್ಲಾಗ್ ನೋಡೋ ಮಜಾನೇ ಬೇರೆ ಸಂತಿ ನೋಡಿ ನೀನು ಸಂತಿ ನೋಡಿ ನೀನೇನಾಗೋವ ಸಂತಿ ಮಾಡಕತ್ತೀವಿ ನೋಡ್ರಿ ಇವಾಗ ಊಟ ಅನ್ನೋದು ಗಂಟು ಬಿದ್ದಾರ ಬಟ್ ಊಟ ಮಾಡೋ ಮನಸ್ಸೇ ಇಲ್ಲ ನಿಜ ಹೇಳ್ಬೇಕು ಹಸು ಇಲ್ಲ ಹಸು ಬೇಕಿಲ್ಲ ಊಟ ಮಾಡ್ಬೇಕಂದ್ರೆ ಹಸು ಬೇಕು ಹಸು ಅನ್ನೋದಿಲ್ಲ ಸಿಕ್ಕಾಪಟ್ಟೆ ಪಿಜ್ಜಾ ಆಗಿರ್ಬೋದು ರೈಸ್ ಸಾಂಬಾರು ಗಿಂಬಾರೆಲ್ಲ ಮಾಡಿಟ್ಟಿರೋರು ಅದೇ ಖಾಲಿ ಮಾಡೋಕ್ಕೆ ಟೈಮ್ ಇಲ್ಲ ನಾವು ಅಲ್ಲಿ ಸ್ವಲ್ಪ ಪಿಜ್ಜಾ ತಿಂದಿರ್ತೀವ್ರು ಪಿಜ್ಜಾ ಆಗಲ್ಲ ಪೆಪ್ಪ ಆಯ್ಕನಾಗಲ್ಲ ಗೈಸ್ ಏನಿಲ್ಲ ಗೈಸ್ ಅವ್ರು ಬಂದ್ರತಕ್ಕೋ ಹೇಳಿದ್ನೆ ನಿಮ್ಮ ಚಾಲೆಂಜ್ ಮಾಡ್ತಾರೆ ಪಕ್ಕ ಮಾಡಿಸ್ತೀನಿ ನೀ ಹಿಂಗೆ ಅರ್ಧಂಬರ್ಧ ಮೂರು ತಿಂದಕ್ಕೆ ಸೋಲ್ತಿದ್ದಿ ನಾನು ಕಾವ್ಯ ಅಷ್ಟೇ ಆಯ್ತು ನಮ್ಮ ಕಾವ್ಯ ಆಗಿದ್ದೆ ಆಕೆ ಗೆದ್ದೆ ಗೆಲ್ತಾರ ಹಂಗಂದ್ರೆ ನೀವು 3 ತಿಂಗಳು ಆಕಿ 4 ದಿನ ಗೆದ್ದೆ ಗೆಲ್ತಾರ ಪ್ರೈಸ್ ಕೊಡ್ತೀನಿ ನಿಮ್ಗೆ ರೊಕ್ಕ ಇಟ್ಟು ಮಾತ್ರ ಅಲ್ಲಿ ಪ್ರೈಸ್ ಕೊಟ್ಟಿಲ್ಲ ನಿಮ್ಗೆ ನಾ ಎಲ್ಲ ಗೆದ್ದೀನಿ ಪ್ರೈಸ್ ಕಾವ್ಯ ಗೆದ್ದಾಳ ಅವಳಿಗೆ ಇನ್ನ ಶಾಪಿಂಗ್ ಪೆಂಡಿಂಗ್ ಅದ ಅಲ್ಲಕೇನ ಅದು ಈ ಸದ್ದೇನು ಏನಕ್ಕೆ ಇಲ್ಲ ಸುಮ್ಮನೆ ಹಾಕೋಲ್ಲ ಅಂತೇಳಿ ಅವರು ಅಂದರು ಇವರು ಅಂದರು ಸುಮ್ಮನೆ ಯಾಕೆ ಮುಂದೆ ಮಾಡ್ಸಂತು ಮಾಡ್ಸೋದೇ ಅದರ ಒಟ್ಟದು ಸುಮ್ಮನೆ ಹೆಸರು ಅದು ಇವ್ರದ್ದೇನು ಪಾರ್ಟಿ ಐತಳಕ್ಕೆ ನಮಗೆ ಟೆಬಿ ಹಾಕಿರಲ್ಲ ಹಂಗೆ ಅವು ಕರ್ಕೊಂಡು ಹೋಗ್ಯಾರೆ ಅಷ್ಟೇ ಗೈಸ್ ಮತ್ತೇನೆಲ್ಲಿ ಇವಾಗ ಊಟ ಅನ್ಲಕತ್ತಾರ ನೋಡೋ ಒಂದು ಸ್ವಲ್ಪ ಏನಾದರೂ ತಿನ್ನಮ್ಮಂತ ಸಂಜೆ ನೈಟ್ ಟೈಮ್ನ ಹಂಗೆ ಮಲ್ಕೋಬಾರ್ದು ತಿನ್ನಲೇಬೇಕು ತಿಂದು ಗಂಟೆ ಇದ್ದಾರೆ ಸೊ ನೋಡುವ ಏನಾಗುತ್ತೆ ಅನ್ನೋದು ಊಟ ಏನಾಗುತ್ತೆ ನಾನು ತಿಳಿಯಲಿಲ್ಲ ನನಗಂತೂ ಹಸು ಚೂರು ಇಲ್ಲ ಬಟ್ ನಮ್ಮ ಮನ್ಯಾಗ ಹಿಂಗೆ ಹೇಳ್ತಿದ್ರು ಸಂಜೆ ಟೈಮ್ನಾಗತ್ತೆಲ್ಲ ಊಟ ಮಾಡಾರ್ದ ಮಲ್ಕೋಬಾರ್ದು ತಿಳಕಿದ್ರೆ ಒಂದೊಂದು ಟೈಮ್ ಹೋಗಿ ನಾವು ಒಂದು ತುತ್ತು ಊಟ ಮಾಡೋಕ್ಕೆ ಒಂದು ಮಲ್ಕೊಂಡ್ಬಿಡ್ತದೆ ಅಂತ ಇದೇನ ಹಂಗೇನಿಲ್ಲ ಗೈಸ್ ಇವಾಗೈತೆ ಶಿಸ್ತು ಊಟ ಮಾಡಿ ಸ್ವಲ್ಪ ಮತ್ತು ನೈಟ್ ಊಟ ಬಿಡ್ಬೇಕಲ್ಲ ಊಟ ಮಾಡಿಬಿಟ್ಟು ಮತ್ತೆ ಮಲ್ಕೊಂಡು ಮತ್ತು ಶಿಸ್ತಾಗಿ ತಗೊಬೇಡ ನೋಡಿ ಗಾಯ್ಸ್ ನಮ್ಮ ವಿಡಿಯೋಸ್ಗಳು 1 ಗಂಟೆಗೆ ಬರ್ತಾ ಇದ್ದಾವ ಎಲ್ಲರೂ ನೋಡಿ ಇವಾಗ 6 o'clock ಬಿಟ್ಟಿವಿ 1 ಗಂಟೆಗೆ ಹಾಕ್ತಾ ಇದೀವಿ ನಿಮ್ಗೆ ಹೆಂಗೆ ಅನಿಸ್ತದ ಕಾಮೆಂಟ್ ಮಾಡಿ ಗೈಸ್ ನಮ್ದು 1 ಗಂಟೆಗೆ ಕರೆಕ್ಟ್ ಅದ 6 ಗಂಟೆಗೆ ಕಂಫರ್ಟಬಲ್ ಇತ್ತು ನಿಮಗೆ ಬಟ್ ನಮಗೆ 1 ಗಂಟೆಗೆ ಕರೆಕ್ಟ್ ಅದ ನನಗೆ ಅನಿಸ್ತದ ಯಾಕಪ್ಪ ಅಂದ್ರೆ ಕರೆಕ್ಟ್ ಟೈಮಿಂಗ್ ಆಗಿಬಿಡ್ತದೆ 1 ಗಂಟೆಗೆ 6 ಗಂಟೆ ತನಕ ನೀವು ವೇಟ್ ಕುಂದಿರೋದು 6 ಗಂಟೆಗೆ ವಿಡಿಯೋ ಅಪ್ಲೋಡ್ ಮಾಡೋದು ಅದೇನೋ ಕಂಫರ್ಟಬಲ್ ಅನ್ಸಲಾಗಿತ್ತು ಅದು ಹಿಂದಿನ ವಿಡಿಯೋ ಇರ್ತದೆ ಅದು ಏನು ಮರ್ದಿನದ ಹಿಂದಿನ ದಿನದ ವಿಡಿಯೋ ಇರುತ್ತಲ್ಲ ಸೊ ಅದ್ರ ಸಲುವಾಗಿತ್ತಲ್ಲ ಡೇ ಟು ಡೇ ಹೋಗ್ಬೇಕಂತ ನಮ್ಮ ಪ್ಲ್ಯಾನ್ದಾಗಿತ್ತು ಪಾಪ ಅದಕ್ಕೆ ಡಿಪ್ರೆಷನ್ಗೆ ಹೋಗಿಸ್ಬಿಟ್ಲು ಒಂದೇ ಸರ್ತಿ ಒಂದೇ ಮಾತು ಡಿಪ್ರೆಷನ್ಗೆ ಹೋದಳಾಗಿ ಸ್ವೀಟಿ ಹೆಂಗೆ ಮಾಡ್ತಾಳೆ ನನಗೆ ಸ್ವೀಟಿ ಓಕೆ ಗೈಸ್ ಫಸ್ಟ್ ಫಟಾಫಟ ಅಂತೇಳಿ ಒಂದು ಸ್ವಲ್ಪ ಏನಾದ್ರು ಊಟ ಹಾಕೊಂತೀವಿ ಊಟ ಬನ್ನಿ ಗೈಸ್ ಇವಾಗ ಫೈನಲ್ ಬಿಡಲಿಲ್ಲ ಊಟ ಮಾಡಲೇಬೇಕು ಅಂತ ಗಂಟು ಬಿದ್ದು ಇಲ್ಲಿ ನೋಡ್ರಿ ರೈಸ್ ಸಾಂಬಾರು ಹಾಕೊಂಡು ಕೂತಾರ ಪಾಲಕ್ ಸಾಂಬಾರು ಪಾಲಕ್ ಬೇಳೆ ಮತ್ತು ಪಾಲಕ ಪಲ್ಯ ಮತ್ತು ಬೇಳೆ ಹಾಕೊಂಬಿಟ್ಟೇನು ಸಾಂಬಾರು ಮಾಡ್ಯಾರ ನಮ್ಮ ಹೋಲದಂಥದ್ದು ಮಾಡ್ಯಾರ ಬಟ್ ಏನು ಮಾಡೋಲ್ಲ ತಿನ್ನಬೇಕು ಯಾವ ಹೆಲ್ದಿ ಇರ್ತಾವಲ್ಲ ಅವು ಹೋಗಲ್ಲ ನಾವು ಓನ್ಲಿ ಅನ್ಹೆಲ್ದಿ ಫುಡ್ ಹೊರಗಿನ ಫುಡ್ ತಿನ್ನೋನು ಅವು ಹೋಗ್ತಾವೆ ಖುಷಿಯಿಂದ ಗೊತ್ತಾಗ್ತಾವಲ್ಲ ಗಂಟಲ್ದಾಗ ಗೆಳೆಯಲ್ಲ ನಿಜ ಹೇಳ್ಬೇಕಂದ್ರೆ ಅದಕ್ಕೆ ಇವಾಗ ಒಂದು ಸ್ವಲ್ಪ ರೈಸ್ ತಿಂದ್ಬಿಟ್ಟು ವಿಡಿಯೋ ಆ್ಯಂಡ್ ಊಟ ಎಲ್ಲ ಸಮಾಪ್ತಿ ಮಾಡ್ಬೇಕಂತೇಳಿ ಅಂದ್ಕೊಂಡಿವಿ ಓಕೆ ಗಾಯ್ಸ್ ಇವತ್ತಿನ ವಿಡಿಯೋಲಿಗೆ ಎಂಡ್ ಮಾಡ್ತೀನಿ ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾಳೆ ವಿಡಿಯೋ ಸಿಗ್ತೀವಿ ಅಲ್ಲಿವರೆಗೂ ಲವ್ ಯು ಆಲ್ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಟೇಕ್ ಕೇರ್ ಬಾಯ್ ಬಾಯ್ ಅಷ್ಟೇ.